ಟಿಕೆಟ್ ಕೊಡುವಂಥ ವಿಶ್ವಾಸ ಇದೆ. ಹೈಕಮಾಂಡ್ ನಾಯಕರ ಒಂದು ಆಶ್ವಾಸನೆ ಪೂರಕವಾಗಿರುತ್ತೆ ನಿಮಗೆ? ಈಗ ನಾನು ದೆಹಲಿಗೆ ಬಂದಮೇಲೆ ನನಗನ್ಸಿರೋದು ಪಕ್ಷ ನನ್ನ ಜೊತೆಗಿದೆ. ಪಕ್ಷದ ವರಿಷ್ಠರು ನನಗೆ ಭರವಸೆ ಕೊಟ್ಟಿದ್ದಾರೆ. ಟಿಕೆಟು ಸಿಗದೆ ಹೋಗಲಿ, ನಾನು ಪಕ್ಷದ ಜೊತೆಲಿ ಇರಬೇಕು ಅನ್ನೋದು ನಮ್ಮ ವರಿಷ್ಠರ ಬಯಕೆ. ಅವರು ಹೇಳಿದ್ದಾರೆ, ನೀನು ಸೋತಾಗೂ ಕೂಡ ನನಗೆ MLC ಮಾಡಿದ್ದೀವಿ, ನೀನೇನು ಆ ಥರ ಮಾಡ್ಕೋಬೇಡ ಇರು ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಪಕ್ಷ ಮೀರಿ ನಾನೇನಾದ್ರು ಆಲೋಚನೆ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವ್ರು ಹೇಳೋದು ಕೂಡ ಸರಿ ಇದೆ. ಅತಂತ್ರವಾದಂಥ ಕಾಂಗ್ರೆಸ್ ಸರ್ಕಾರ ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಉಪಚುನಾವಣೆ ಆದಮೇಲೆ ಸರ್ಕಾರ ಇನ್ನೂ ಇದು ಪೂರ್ಣಾವಧಿಯನ್ನು ಪೂರೈಸುತ್ತೆ ಅನ್ನೋ ಒಂದು ಭರವಸೆ ಇಲ್ಲ. ಇತ್ತೀಚಿನ ಹಲವಾರು ಹಗರಣಗಳಲ್ಲಿ ಸರ್ಕಾರ ನಲುಗೋಗಿದೆ. ಈ ಸಂದರ್ಭದಲ್ಲಿ ಈ ಚುನಾವಣೆ ಗೆಲ್ಲಬೇಕು ಅನ್ನೋ ಒಂದು ಹಠ ಎರಡು ಪಕ್ಷಗಳ ಕಾರ್ಯಕರ್ತರಲ್ಲಿ ಮುಖಂಡರುಗಳಲ್ಲಿ ಇದೆ. ನಾವು ಮೈತ್ರಿ ಬಲವಾಗಿರಬೇಕು, ಇದನ್ನು ಗೆಲ್ಲಬೇಕು ಅಂತ. ಆದರೆ ನಮ್ಮ ಪಕ್ಷದ ಎರಡು ಪಕ್ಷದ ವರಿಷ್ಠರು ಬೇಗ ತೀರ್ಮಾನ ಮಾಡಿದ್ರೆ ಫಲಿತಾಂಶ ಬರ್ಬೋದು. ನೋಡಬೇಕು, ಅವ್ರ ಮೇಲೆ ಎಲ್ಲ ಅವಲಂಬನೆ ಆಗಿದೆ. ಸಾಕಷ್ಟು ಸರ್ಕಸ್ ಮಾಡಬೇಕು ಅಂತೇಳಿ ಯೋಗೇಶ್ವರ್ ಟಿಕೆಟ್ ತಗೊಳ್ಳಿಕ್ಕೆ ಎಷ್ಟೊಂದು ಇಲ್ಲ, ಸರ್ಕಸ್ ಅಂತಲ್ಲ, ನಮ್ಮ ವಿಚಾರವನ್ನು ನಮ್ಮ ಪಕ್ಷದ ವರಿಷ್ಠರಿಗೆ ತಿಳಿಸ್ಬೇಕಾದಂಥ ನಮ್ಮ ಕರ್ತವ್ಯ ಆಗಿತ್ತು. ತಿಳಿಸಿದೆ. ನಾನು ಕೂಡ ಹೇಳಿದ್ದೀನಿ ಇದರ ಮಹತ್ವ ಏನು, ನಾನು ಯಾಕೆ ಇಷ್ಟು ನನ್ನ ಆ ಥರ ಅಂತ ಬೇರೆಯವ್ರಿಗೆ ಅನಿಸಿದ್ರೆ ಅದಕ್ಕೆ ಕಾರಣ ಏನು ಅಂತಲೂ ಹೇಳಿದ್ದೀನಿ. ಇದ್ರ ಮೇಲೆ ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟದ್ದು. ಕುಮಾರಸ್ವಾಮಿ ಅವರು ಕೂಡ ಈ ಕ್ಷೇತ್ರದ ಬಗ್ಗೆ ವರದಿಯನ್ನು ರಾಷ್ಟ್ರೀಯ ನಾಯಕರಿಗೆ ತಲುಪಿಸ್ತಾರೆ ಅನ್ನೋ ಒಂದು ಮಾತನ್ನ ನಿಖಿಲ್ ಕುಮಾರಸ್ವಾಮಿ. ಹೌದು, ತಪ್ಪೇನಿಲ್ಲ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ತಾಲೂಕಿನಲ್ಲಿ ಪ್ರವಾಸ ಮಾಡ್ತಾಯಿದ್ದಾರೆ. ಅವರು ಮಾಡಬೇಕು, ಎರಡು ಪಕ್ಷನೂ ಸೇರೇ ನಾವು ಚುನಾವಣೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಎರಡು ಪಕ್ಷದ ಕಾರ್ಯಕರ್ತರು ಕೂಡ ಆದಷ್ಟು ಕಾತರವಾಗಿ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಅಭ್ಯರ್ಥಿ ಘೋಷಣೆ ಆದರೆ ಚುನಾವಣಾ ದೃಷ್ಟಿಯಿಂದ ಒಳ್ಳೆಯದು ಅಂತ. ನೋಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.